ಶ್ರೀ ಸಾಮಾನ್ಯರಿಗೊಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ. ತ್ಯಾಜ್ಯ ನಿರ್ವಹಣೆ ಶುಲ್ಕ ಆಯಿತು, ಇದೀಗ ಪಾರ್ಕಿಂಗ್ ಶುಲ್ಕದ ಬರೆ. ಬಿಬಿಎಂಪಿ ಪಾರ್ಕಿಂಗ್ ಲೂಟಿ, ಯಾರಿಂದ ಎಷ್ಟೆಷ್ಟು ವಸೂಲಿ? ಬಿಬಿಎಂಪಿ ಪಾರ್ಕಿಂಗ್ ದರೋಡೆ ಸ್ಟೋರಿ ಇದು. ಬಿಬಿಎಂಪಿ ಅಧಿಕಾರಿಗಳಿಂದ ಇದೆಂಥ ಅನ್ಯಾಯ ಮಾಡಲಾಗ್ತಾ ಇದೆ. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಮತ್ತೊಂದು ನ್ಯಾಯನ. ಜನಸಾಮಾನ್ಯರ ಹಗಲು ದರೋಡೆಗೆ ಇಳಿತಾ ಹಾಗಾದ್ರೆ ಪಾಲಿಕೆ. ಈ ಬಗ್ಗೆ ಮೊನ್ನೆನೂ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಈ ತಾರತಮ್ಯದ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಕಸದ ಶುಲ್ಕ ಆಯ್ತು, ಹೆಜ್ಜೆ ಹೆಜ್ಜೆಗೂ ಜನಸಾಮಾನ್ಯರಿಂದ ಹಣವನ್ನ ಯಾವ ರೀತಿ ಸುಲಿಗೆ ಮಾಡಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಪಾಲಿಕೆ ಅಧಿಕಾರಿಗಳು ಸ್ಕೆಚ್ ಅನ್ನ ಹಾಕ್ತಾ ಇದ್ದಾರೆ. ಕಸದ ಶುಲ್ಕ ಆಯ್ತು, ಇದೀಗ ಪಾರ್ಕಿಂಗ್ ನ ಶಾಕ್ ಅನ್ನ ಜನರಿಗೆ ಕೊಡೋದಕ್ಕೆ ಪಾಲಿಕೆ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಪ್ರತಿ ಚದರ ಅಡಿಗೆ ವಸತಿ ಕಟ್ಟಡಗಳಿಗೆ ₹2 ಫಿಕ್ಸ್ ಮಾಡ್ಕೊಂಡಿದ್ದಾರಂತೆ. ವಾಣಿಜ್ಯ ಕಟ್ಟಡಗಳಿಗೆ ಪ್ರತಿ ಚದರ ಅಡಿಗೆ ₹3 ನಿಗದಿ ಮಾಡಲಾಗಿದೆ. ಇನ್ನು ಜಾರಿಗೆ ಬರಬೇಕಷ್ಟೇ, ಇನ್ನೊಂದು 2 ತಿಂಗಳು ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಪಾಲಿಕೆ ದರ ರೂಲ್ಸ್ ನಿಂದ ಮಧ್ಯಮ ವರ್ಗಕ್ಕೆ ಹೊರೆ ಆಗುತ್ತೆ. ಬೃಹತ್ ವಾಣಿಜ್ಯ ಐಷಾರಾಮಿ ಮನೆಗಳಿಗೆ ಅಷ್ಟೊಂದು ಸಮಸ್ಯೆ ಆಗೋದಿಲ್ಲ. 6 ವಲಯಗಳಲ್ಲಿ ವರ್ಗೀಕರಿಸಿ ಆಸ್ತಿ ತೆರಿಗೆ ವಸೂಲಿಯನ್ನ ಮಾಡೋದಕ್ಕೂ ನಿರ್ಧಾರ ಆಗಿದೆ. ಇಷ್ಟು ದಿನ ಆಸ್ತಿ ತೆರಿಗೆಯ ₹50 ಪಾರ್ಕಿಂಗ್ ಶುಲ್ಕ ಪಾವತಿ ಮಾಡಬೇಕಾಗಿತ್ತು. ಎ ವಲಯದ ಗರಿಷ್ಠ ಆಸ್ತಿ ತೆರಿಗೆ ಪ್ರತಿ ಚದರ ಅಡಿಗೆ 25, ಇದರ 50% ಅಂತಂದ್ರೆ 12.50 ಪಾರ್ಕಿಂಗ್ ಶುಲ್ಕ ಪಾವತಿ ಮಾಡಿದ್ರೆ ಸಾಕಾಗುತ್ತೆ. ಹೊಸ ಕರಡು ಪ್ರತಿ ಪ್ರಕಾರ ಶುಲ್ಕ ದರ ಬದಲಾವಣೆಯನ್ನ ಮಾಡಲಾಗುತ್ತೆ. ಅಂದ್ರೆ ವಾಣಿಜ್ಯ ಕಟ್ಟಡಕ್ಕೆ ಪ್ರತಿ ಚದರ ಅಡಿಗೆ ₹3 ನಿಗದಿ ಮಾಡುವಂತ ಪ್ಲಾನ್ ಪಾಲಿಕೆ ಅದು. ಇದರಿಂದ ₹9 ರಿಂದ ₹10 ವಾಣಿಜ್ಯ ಕ್ಷೇತ್ರದಲ್ಲಿ ಶುಲ್ಕ ಕಡಿತ ಆದಂಗೆ ಆಗುತ್ತೆ. ಹೊಸ ರೂಲ್ಸ್ ಇಂದ ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ, ದರದ ಹೊರೆ. ಈಗ ₹1.40 ಹೆಚ್ಚುವರಿ ಪಾರ್ಕಿಂಗ್ ದರ ಪಾವತಿ ಮಾಡಬೇಕಾಗುತ್ತೆ. ಬಡವರಿಗೆ ಸಿಕ್ಕಾಪಟ್ಟೆ ಶಾಕ್ ಅನ್ನ ಬಿಬಿಎಂಪಿ ಪ್ರತಿ ಹೆಜ್ಜೆಯಲ್ಲೂ ಕೊಡ್ತಾ ಇದೆ. ಜನಾಕ್ರೋಶ ವ್ಯಕ್ತವಾಗ್ತಿದೆ. ಬಟ್ ಇವ್ರು ಜಾರಿ ತಂದ್ಬಿಟ್ರೆ ಜನ ಶಾಪ ಹಾಕೊಂಡಾದ್ರೂ ಅನಿವಾರ್ಯವಾಗಿ ಅದನ್ನ ಪೇ ಮಾಡಲೇಬೇಕಲ್ಲ, ದರವನ್ನ ಕಟ್ಟಲೇಬೇಕಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಪ್ರತಿ ಹಂತದಲ್ಲೂ ಈ ರೀತಿ ಹೆಜ್ಜೆ ಹೆಜ್ಜೆಗೆ ಇವರು ಒಂದು ದರವನ್ನ ನಿಗದಿ ಮಾಡ್ತಾ ಇದ್ರೆ ಜನಾಕ್ರೋಶದ ಮಧ್ಯದಲ್ಲಿ ಜಾರಿಗೆ ಬಂದ ಮೇಲೆ ಅನಿವಾರ್ಯವಾಗಿ ಕಟ್ಟಲೇಬೇಕಾಗತ್ತೆ. ಈಗ ಪಾರ್ಕಿಂಗ್ ವಿಷಯವಾಗಿ ಒಂದು ಹೊರೆ ಅಂತೂ ಆಗೇ ಆಗತ್ತೆ. ಬಟ್ ಇದರಲ್ಲಿ ತಾರತಮ್ಯ ಹೆಂಗಾಗ್ತಿದೆ ಬಡವರಿಗೆ ಮತ್ತೆ ಶ್ರೀಮಂತರ ಮಧ್ಯದಲ್ಲಿ? ಶರ್ಮಿತಾ, ಬಿಬಿಎಂಪಿ ಸರ್ಕಾರಕ್ಕೆ ಕೊಟ್ಟಿರುವಂತಹ ಈ ಪರಿಷ್ಕರಣೆ, ಪಾರ್ಕಿಂಗ್ ಶುಲ್ಕದ ವಿಚಾರವಾಗಿರುವಂತಹ ಪರಿಷ್ಕರಣೆಯ ಕರಡು ಆ ಪ್ರತಿ ಏನಿದೆ, ಇದು ಬಹಳಷ್ಟು ಗೊಂದಲ ಮತ್ತು ಮೇಲ್ನೋಟಕ್ಕೆ ಇದು ಬಡವರ ಪರವಾಗಿ ಮತ್ತು ಪಾಲಿಕೆಯ ಖಜಾನೆಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಅದನ್ನೇ ಪಾಲಿಕೆಯ ಮುಖ್ಯ ಆಯುಕ್ತರು ಮತ್ತು ಕಂದಾಯ ವಿಭಾಗದ ವಿಶೇಷ ಆಯುಕ್ತರಾಗಿರುವಂಥ ಮೌನೀಶ್ ಮೌದ್ಗಿಲ್ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಇದರಿಂದ ನಮಗೆ ನಷ್ಟ ಆಗುತ್ತೆ, ಆದರೂ ನಾವು ಜನರ ಅನುಕೂಲಕ್ಕಾಗಿ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಆಡಿರುವಂಥದ್ದು. ಆದರೆ ವಾಸ್ತವದಲ್ಲಿ ಬಿಬಿಎಂಪಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣವನ್ನ ಬಳಿಯುವಂಥ ಕೆಲಸವನ್ನ ಮಾಡಿದೆ. ಆ ಕಡೆ ಶ್ರೀಮಂತರಿಗೆ ಒಂದು ನ್ಯಾಯ, ಈ ಕಡೆ ಬಡವರಿಗೆ ಶ್ರೀಸಾಮಾನ್ಯರಿಗೆ ಮತ್ತೊಂದು ನ್ಯಾಯವನ್ನ ಜಾರಿ ಮಾಡ್ತಾ ಇರುವಂತದ್ದು. ಇಲ್ಲಿ ನಾವು ಈ ಒಂದು ಕರಡು ಪ್ರತಿಯನ್ನ ಬಹಳ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಶ್ರೀಮಂತರಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಈ ಕರಡು ಪ್ರತಿಯನ್ನ ಪಾಲಿಕೆ ಅಧಿಕಾರಿಗಳು ರಚನೆ ಮಾಡಿರುವಂತದ್ದು. ಈ ಕರಡು ಪ್ರತಿಯನ್ನು ಒಂದು ವೇಳೆ ಜಾರಿ ಆದ್ರೆ ಶ್ರೀಮಂತರಿಗೆ ಪಾರ್ಕಿಂಗ್ ಹೊರೆ ಕಡಿಮೆ ಆಗುತ್ತೆ, ಬಡವರಿಗೆ ಪಾರ್ಕಿಂಗ್ ಹೊರೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಿರುವಂಥದ್ದು. ಹಾಗಿದ್ರೆ ಹೇಗೆ ಇದು ಬಡವರಿಗೆ ಸಮಸ್ಯೆ ಆಗುತ್ತೆ, ಶ್ರೀಮಂತರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಬಹಳ ಸರಳವಾಗಿ ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮುಖ್ಯವಾಗಿ ಬಿಬಿಎಂಪಿ ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡುವಂಥದ್ದು 6 ವರ್ಗೀಕರಣಗಳಿಂದಾಗಿ, ಅಂದ್ರೆ ಎ ಬಿ ಇ ಇಂದ್ರೆ ಎಫ್ ವರ್ಗೂ ಕೂಡ ಈ ರೀತಿಯಾಗಿ ಆಲ್ಫಾಬೆಟಿಕಲಿ ವರ್ಗೀಕರಣವನ್ನ ಮಾಡಿ ಆಸ್ತಿ ತೆರಿಗೆಯನ್ನ ಪಾಲಿಕೆ ವಸೂಲಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಎ ವಲಯದಲ್ಲಿರುವಂತಹ ಗರಿಷ್ಠ ಆಸ್ತಿ ತೆರಿಗೆ ಸ್ಕ್ವೇರ್ ಫೀಟ್ಗೆ ₹25 ಅಂತಿದ್ರೆ ಅದರ 50% ಅಂದ್ರೆ ₹12.5 ಪ್ರತಿ ಸ್ಕ್ವೇರ್ ಫೀಟ್ಗೆ ಅದು ಮಾಲ್ ಇರಬಹುದು ಅಥವಾ ದೊಡ್ಡ ದೊಡ್ಡ ಆಸ್ಪತ್ರೆ ಇರಬಹುದು ಅಥವಾ ಪಾರ್ಕಿಂಗ್ ಸ್ಪೇಸ್ಗಳಿರ್ಬೋದು, ಐಷಾರಾಮಿ ಬಿಲ್ಡಿಂಗ್ಗಳಿರ್ಬೋದು, ಇವೆಲ್ಲವೂ ಕೂಡ ಆ 50% ಅಂದ್ರೆ ₹12.5 ಪ್ರತಿ ಸ್ಕ್ವೇರ್ ಫೀಟ್ಗೆ ಪಾಲಿಕೆಗೆ ಪಾವತಿ ಮಾಡಬೇಕು. ಆದರೆ ಹೊಸ ಕರಡು ಪ್ರತಿಯ ಪ್ರಕಾರ ಈ ಗರಿಷ್ಠ ಎ ವಲಯದಲ್ಲಿರುವಂತಹ ಆಸ್ತಿ ತೆರಿಗೆಯನ್ನು ಪಾವತಿಸುವಂತವರು ಕೂಡ ಪ್ರತಿ ಸ್ಕ್ವೇರ್ ಫೀಟ್ಗೆ ₹3 ನಿಗದಿ ಮಾಡಿ ಬಿಬಿಎಂಪಿ ಇದೀಗ ಕರಡು ಪ್ರತಿಯಲ್ಲಿ ಅಧಿಸೂಚನೆಗೆ ಪ್ರಸ್ತಾವನೆಯನ್ನ
ಕೊಟ್ಟಿರುವಂಥದ್ದು. ಆದರೆ ಆ ಜನಸಾಮಾನ್ಯರಿಗೆ ನೋಡೋದಾದ್ರೆ ಇ ಮತ್ತು ಎಫ್ ವಲಯದಲ್ಲಿ ಅತ್ಯಂತ ಮಧ್ಯಮ ವರ್ಗದವರು ಮತ್ತು ಬೆಂಗಳೂರಿನಲ್ಲಿ ಬಡವರು ವಾಸ ಮಾಡುವಂಥದ್ದು. ಹೀಗಾಗಿ ಈ ಇ ಮತ್ತು ಎಫ್ ವಲಯದಲ್ಲಿರುವಂತಹ ಗರಿಷ್ಠ ಅಂದ್ರೆ ಕನಿಷ್ಠ ಆಸ್ತಿ ತೆರಿಗೆ ಎಷ್ಟು ಅಂತಂದ್ರೆ ₹1.25. ಈ ಒಂದು ರೂಪಾಯಿ 25 ಪೈಸೆಯ 50% ಅಂತಂದ್ರೆ ಹೆಚ್ಚು ಕಮ್ಮಿ 65 ಪೈಸೆಯಷ್ಟು ಪ್ರತಿ ಸ್ಕ್ವೇರ್ ಫೀಟ್ಗೆ ಬಡವರು ಇದುವರೆಗೂ ಕೂಡ ಪಾರ್ಕಿಂಗ್ ಶುಲ್ಕವಾಗಿ ಅಂದ್ರೆ ಯೂನಿಟ್ ಏರಿಯಾ ವ್ಯಾಲ್ಯೂ ಟ್ಯಾಕ್ಸ್ ಅನ್ನುವಂತ ರೀತಿಯಲ್ಲಿ ಪಾಲಿಕೆಗೆ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಪಾಲಿಕೆ ಸರ್ಕಾರಕ್ಕೆ ಕೊಟ್ಟಿರುವಂತ ಕರಡು ಸೂಚನೆ ಏನಿದೆ ಇದರಲ್ಲಿ ಬರೋಬ್ಬರಿ ₹2 ನಿಗದಿ ಮಾಡಿ ಸ್ಕ್ವೇರ್ ಫೀಟ್ಗೆ ಪಾಲಿಕೆ ಅಧಿಸೂಚನೆಯನ್ನು ಮಾಡುವಂತೆ ಒತ್ತಾಸೆ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಬಡವರು ₹1.35 ಪೈಸೆಯಷ್ಟು ಪ್ರತಿ ಸ್ಕ್ವೇರ್ ಫೀಟ್ಗೆ ಇದಕ್ಕೆ ಹೆಚ್ಚುವರಿಯಾಗಿ ಪಾವತಿ ಮಾಡಬೇಕಾಗಿರುವಂತದ್ದು. ಪಾಲಿಕೆ ನಮಗೆ ಈ ಒಂದು ಕರಡು ಸೂಚನೆ ಒಂದೊಮ್ಮೆ ಜಾರಿಯಾಗಿದ್ದೇ ಆದ್ರೆ 40 ರಿಂದ 60 ಕೋಟಿ ರೂಪಾಯಿ ನಮಗೆ ವಾರ್ಷಿಕವಾಗಿ ನಷ್ಟ ಆಗುತ್ತೆ ಅನ್ನುವಂತ ಒಂದು ವಾದವನ್ನ ಜನಸಾಮಾನ್ಯರ ಮತ್ತೆ ಮಾಧ್ಯಮಗಳ ಮುಂದೆ ಇಟ್ಟಿರುವಂತದ್ದು. ಆದ್ರೆ ಈ 40 ರಿಂದ 60 ಕೋಟಿ ಯಾರಿಂದ ನಷ್ಟ ಆಗುತ್ತೆ, ಬಡವರಿಂದ ನಷ್ಟ ಆಗುತ್ತಾ ಶ್ರೀಮಂತರಿಂದ ನಷ್ಟ ಆಗುತ್ತಾ ಅನ್ನುವಂಥದ್ದನ್ನ ಪಾಲಿಕೆ ಇದುವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಮತ್ತೊಂದು ಪ್ರಮುಖ ವಿಚಾರ ಏನು ಅಂತಂದ್ರೆ ನಾವು ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗುವಂಥದ್ದು, ಆಸ್ಪತ್ರೆಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಪಾರ್ಕಿಂಗ್ ಫೀ ಅಂತ ಜನರಿಂದ ನೇರವಾಗಿ ಗಂಟೆಗೆ ₹30 ರಿಂದ ₹40 ₹50 ವಸೂಲಿಯನ್ನ ಮಾಡ್ತಾರೆ. ಅದಕ್ಕೆ ಏನಾದ್ರೂ ಏನು ರೆಗ್ಯುಲೇಷನ್ ಪಾಲಿಕೆಯಿಂದ ಆಗಿದ್ಯಾ ಅನ್ನುವಂಥದ್ದು ಕೂಡ ಈ ಒಂದು ಕರಡು ಪ್ರತಿಯಲ್ಲಿ ಸ್ಪಷ್ಟತೆ ಇಲ್ಲದೆ ಇರುವಂತದ್ದು. ಶರ್ಮಿತಾ.